ಎವ್ರಿವಾನ್, ನಾನು ಇವಾಗ ಈ ವಿಡಿಯೋದಲ್ಲಿ ಹೈ ಮೇಕಪ್ನ ಯಾವ ರೀತಿ ಮಾಡಿಕೊಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಫೌಂಡೇಶನ್ನ ಅಪ್ಲೈ ಮಾಡ್ಕೋಬೇಕು. ಎರಡೂ ಸೈಡು ಅಪ್ಲೈ ಮಾಡ್ಕೊಂಡ ನಂತರ ಎಡ್ಜಸ್ಸಲ್ಲಿ ನಾವು ಡಾರ್ಕರ್ ಶೇಡ್ನ ಅಪ್ಲೈ ಮಾಡ್ಕೋಬೇಕಾಗತ್ತೆ. ಎರಡೂ ಸೈಡು ಡಾರ್ಕರ್ ಶೇಡ್ ಅಪ್ಲೈ ಆದ ನಂತರ ಸ್ಟಾರ್ಟಿಂಗು ನಾವು ಏನು ಮಾಡಬೇಕು ಅಂದರೆ ಲೈಟರ್ ಶೇಡ್ನ ತೊಗೋಬೇಕಾಗತ್ತೆ. ಲೈಟರ್ ಶೇಡ್ನ ಅಪ್ಲೈ ಮಾಡೋದ್ರಿಂದ ಐ ಮೇಕಪ್ಪು ತುಂಬ ಚೆನ್ನಾಗಿ ಬರುತ್ತೆ. ಇಲ್ಲಿ ಲೈಟರ್ ಶೇಡ್ನ ಅಪ್ಲೈ ಮಾಡ್ತಾಯಿದ್ದೀವಿ. ಲೈಟರ್ ಶೇಡ್ ಹೇಗೆ ಅಪ್ಲೈ ಮಾಡೋದಂತ ನೋಡ್ಕೊಂಡ್ರಾ? ಇವಾಗ ಎರಡು ಸೈಡು ಲೈಟರ್ ಶೇಡ್ ಕಂಪ್ಲೀಟ್ ಆಗ್ತಾಯಿದೆ. ನೆಕ್ಸ್ಟ್ ಇಲ್ಲಿ ಪೀಚ್ ಕಲರ್ನ ಸೆಂಟರಲ್ಲಿ ಸ್ವಲ್ಪ ಅಪ್ಲೈ ಮಾಡ್ಕೋಬೇಕಾಗತ್ತೆ. ಆವಾಗ ಐ ತುಂಬ ಹೈಲೈಟ್ ಆಗುತ್ತೆ. ಅದಾದ ನಂತರ ಎಡ್ಜಸ್ಸಲ್ಲಿ ನಾವು ಸ್ವಲ್ಪ ಗೋಲ್ಡ್ ಕಲರ್ನ ಮರ್ಜ್ ಮಾಡ್ಕೋಬೇಕಾಗತ್ತೆ. ಗೋಲ್ಡ್ ಕೊಡೋದ್ರಿಂದ ಐ ಲುಕ್ಕು ತುಂಬ ಚೆನ್ನಾಗಿ ಬರುತ್ತೆ. ಆವಾಗ ಐ ಲುಕ್ ಹೇಗೆ ಕ್ರಿಯೇಟ್ ಆಗುತ್ತೆ ಅಂತ ಎಲ್ಲರಿಗೂ ಗೊತ್ತಾಗುತ್ತೆ. ನೆಕ್ಸ್ಟ್ ಅದಾದ ನಂತರ ಬ್ಲೆಂಡಿಂಗ್ ಬ್ರಷಲ್ಲಿ ಬ್ಲೆಂಡ್ ಮಾಡ್ಕೋಬೇಕಾಗತ್ತೆ. ಬ್ಲೆಂಡಿಂಗ್ ನೀಟಾಗಿ ಮಾಡೋದ್ರಿಂದ ಐಲೈನರ್ನ ಹಾಕಿ ಹೇಗೆ ಶೇಪ್ ಮಾಡ್ಕೋಬೇಕು, ಹೇಗಿಂದ ಸ್ಟಾರ್ಟ್ ಮಾಡಬೇಕು ಐಲೈನರ್ ಹಾಕಿ. ಈಗ ಐ ಮೇಕಪ್ ಕಂಪ್ಲೀಟ್ ಆಗಿದೆ.